ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಒಟ್ಟು ಕುಟುಂಬದ ಆಸ್ತಿ ಇದ್ದಾಗ ಸದಸ್ಯರು ಯಾರಾದರೂ ಪಾರ್ಟಿಷನ್ನಿಗೆ ಅಥವಾ ವಿಭಾಗಕ್ಕೆ ದಾವ ಹಾಕಿದಾಗ ಆ ದಾವ ಮುಗಿಯೋ ತನಕ ಪ್ರತಿ ತಿಂಗಳು ಅಥವಾ ವರ್ಷಕ್ಕೊಂದು ಸಲ ಈ ದಾವ ಆಸ್ತಿಯಿಂದ ಬರ್ತಕ್ಕಂಥ ವರಮಾನ ಹಂಚಿಕೊಳ್ಳಲು ಕೇಳ್ಬೋದೆ. ತಮ್ಮ ಹಕ್ಕು ಅವ್ರದ್ದು ಹಕ್ಕಿರುತ್ತೆ, ನನಗೂ ಒಂದು ಭಾಗ ಕೊಡಿಲ್ಲ ಬಾ, ಒಬ್ಬರೇ ಒಬ್ಬರು ತಿಂತಾರೆ, ಯಾರು ನೋಡ್ಕೊಳ್ತಾ ಇದ್ದಾರೋ ಮನೆಯಲ್ಲಿ ಅವ್ರು ಮಾತ್ರ ತಿಂತಾ ಇದ್ದಾರೆ, ನಮಗೂ ಅದರ ಹಕ್ಕಿದೆ ಕೊಡಿ ಅಂತ ಕೇಳಬಹುದೇ ಅನ್ನೋದ್ರ ಬಗ್ಗೆ ನಮ್ಮ ಕರ್ನಾಟಕ ಹೈಕೋರ್ಟ್ನ ಒಂದು ತೀರ್ಪನ್ನು ಉದಾಹರಿಸಿ ನಿಮ್ಗೆ ಹೇಳಿದ್ದೆ. ನಾನು ನನ್ನಿಂದ ತಪ್ಪಾಗಿದೆ, ದಯಮಾಡಿ ಕ್ಷಮಿಸಿ. ಯಾಕಂದರೆ ನಾನು ನಿಂತ್ಕೊಂಡು ಇಲ್ಲಿ ಹೇಳಬೇಕಾದ್ರೆ ಸತ್ಯ ಸಂಗತಿಗಳನ್ನು ಹೇಳಬೇಕು. ನನ್ನನ್ನು ನಂಬಿ ನೀವು ಕಾನೂನು ಪರಿಸ್ಥಿತಿ ಇರುತ್ತೆ ಅಂತ ತಿಳ್ಕೊಂಡಿರ್ತೀರ. ನಾನು ನಿಮ್ಮ ಆ ಒಂದು ನಂಬಿಕೆಗೆ ಏನಂತಾರೆ ಚ್ಯುತಿ ಬಾರದಂತೆ ನೋಡ್ಕೋಬೇಕಾದ ನನ್ನ ಕರ್ತವ್ಯ. ಅದೇ ರೀತಿ ಆ ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ನಾನು ಸರಿಯಾಗಿ ಹೇಳಿಲ್ಲ. ಈ ಯಲಬುರ್ಗಾ ಕೋರ್ಟ್ ಮಾಡಿತ್ತಲ್ಲ, 4,000 ರೂಪಾಯಿ ಪ್ರತಿಯೊಬ್ಬರಿಗೂ 3 ಜನ ಸೋದರಿಗೆ ಕೊಡಬೇಕು ಅಂತ, ಅದನ್ನು ಕನ್ಫರ್ಮ್ ಮಾಡಿದೆ. ಅಂದರೆ ಆ ಆಜ್ಞೆನ ಎತ್ತಿಡಿದಿದೆ. ಆದರೆ ಇಲ್ಲಿ ಹೇಳ್ತಕ್ಕಂಥದ್ದು ಆಸ್ತಿಯ ವರಮಾನ ಅಂತ ಹೇಳುತ್ತೆ, ಮೇಂಟೆನೆನ್ಸ್ ಅಲ್ಲ. ಎರಡನೇದಾಗಿ ಅದನ್ನು ಅವರು ಕೋರ್ಟಿಗೆ ಡಿಪಾಸಿಟ್ ಮಾಡಬೇಕು. ಯಾರು ಒಬ್ಬನೇ ಸೋದರ ಇದ್ದಾನಲ್ಲ, ಅವ್ನು ಕೋರ್ಟಿಗೆ ಡಿಪಾಸಿಟ್ ಮಾಡಬೇಕು ಪ್ರತಿ ತಿಂಗಳು. ಆಯಿತಾ? ಅದರಲ್ಲಿ ಈ ಪ್ರತಿವಾದಿಗಳು ವಾದಿಗಳು 3 ಜನ ಸೋದರಿಯರು 50% ಹಣವನ್ನು ವಿಡ್ರಾ ಮಾಡ್ಕೋಬೋದು ಪ್ರತಿ ತಿಂಗಳು. ಆಯಿತಾ? 2,000 ರೂಪಾಯಿ ಪ್ರತಿಯೊಬ್ಬರದ್ದು ಏನು ಕಟ್ಟಿರ್ತಾರೆ ಅದರಲ್ಲಿ 1,000 ಅವ್ರು ವಿಡ್ರಾ ಮಾಡ್ಕೋಬೋದು. ಆಯಿತಾ? ಮತ್ತು ಬಾಕಿ ಹಣ 50% ಏನಿರುತ್ತೆ, ಇನ್ನೊಂದು 1,000ನ ಹಾಗೆ ಕೋರ್ಟಲ್ಲೇ ಬಿಡಬೇಕು. ಅದು ನಿಮಗೆ ಬಾಕಿ ಏನು ಬಿಟ್ಟಿರ್ತೀರ ಅದು ನಿಮಗೆ ಕೊಡ್ತಕ್ಕಂಥದ್ದು ತೀರ್ಪಿನ ಒಂದು ಷರತ್ತಿನ ಮೇಲೆ. ಅಂದರೆ ತೀರ್ಪು ಸೋದರಿಯರ ಪರ ಆದರೆ ಆ 1,000ವನ್ನು ಎಷ್ಟು ಬಾಕಿ ಇರುತ್ತೆ ಬಡ್ಡಿ ಸಮೇತ ತೊಗೋಬೋದು ಅವರು. ಇಲ್ಲದೋ ಹೋದರೆ ಆ ಬಾಕಿ ಹಣವನ್ನು ಅವರು 6% ಬಡ್ಡಿ ದರದಲ್ಲಿ ಹಾಕಿ ಅವರ ಸೋದರನಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಇದು ಒಂದು ಹೈಕೋರ್ಟಿನ ರೂಲಿಂಗು. ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಬೇರೆ ಹೇಳಿದ್ದೆ. ಆದ್ದರಿಂದ ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೋರ್ತಾ ಇದ್ದೀನಿ. ತಪ್ಪಾಗಿದೆ. ಇನ್ಮೇಲೆ ಈ ಥರ ತಪ್ಪುಗಳಾಗದೇ ಇದ್ದಂಗೆ ನೋಡ್ಕೊಳ್ತೀನಿ. ಅದು ಯಾವ ಮೂಡಲ್ಲಿದ್ದೋ ಯಾವುದೋ ಜಡ್ಜ್ಮೆಂಟು ಇಲ್ಲಿ ಹೇಳಿಬಿಟ್ಟೆ ಅಂತ ಕಾಣುತ್ತೆ. ಎನಿವೆ, ಇವತ್ತು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಮತ್ತೊಂದು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು, ಆ ವಿಡಿಯೋದಲ್ಲಿ ಕೊಟ್ಟಿರಲಿಲ್ಲ. ಏನಂದರೆ, ಇಲ್ಲಿ ಸೋದರಿಯರಿಗೆ ಹೋಗಿ ನಮಗೆ ಪಾರ್ಟಿಷನ್ ಆಗೋಕ್ಕಿಂತ ಮೊದಲು ವರಮಾನ ಕೊಡಿಸಿ ಯಾರು ಒಬ್ಬರೇ ತಿಂತಾ ಇದ್ದಾರಲ್ಲ ಅಂತ ಹೇಳಿದರು. ಸೋದರರು ಹೋಗ್ಬೋದು, ಏನು ತೊಂದರೆ ಇಲ್ಲ. ಬರೀ ಸೋದರಿಯರು ಹೋಗಬೇಕು ಅಂತೇನಿಲ್ಲ. ಈಗ 4-5 ಜನ ಸೋದರರು ಇರ್ತೀರಪ್ಪ, ಹೆಣ್ಮಕ್ಳೇ ಇಲ್ಲ ನಿಮ್ಮ ಕುಟುಂಬದಲ್ಲಿ, ಅಥವಾ ಹೆಣ್ಮಕ್ಳಿದ್ದಾರೆ 4-5 ಜನ ಸೋದರರು, 2 ಸೋದರಿಯರಿದ್ದಾರೆ, ಗಂಡು ಮಕ್ಕಳು ಕೇಳ್ಬೋದು, ಏನು ತೊಂದರೆ ಇಲ್ಲ, ಕೊಡಿ ಅಂತ. ಅವಾಗ ಎಲ್ರಿಗೂ ಅವಾರ್ಡ್ ಕೊಡ್ತಾರೆ. ಗೊತ್ತಾಯ್ತು? ಇದು ಈ ತೀರ್ಪಿನ ಸಾರ. ಈ ಬಗ್ಗೆ ತಮಗೆ ಸ್ಪಷ್ಟೀಕರಣ ನೀಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.